Namaste students. Students, today we have entered into the 10th session of the first chapter. This chapter discusses about needs and problems of entrepreneurial development. So, before entering into this chapter, let us discuss what we had learned in the previous class. Friends, if you can remember, in the previous class, that is the 9th session, we had learned about the types of entrepreneurs. Friends, the types of entrepreneurs were classified into different categories. When we recollect those things, we will come across the types of entrepreneurships given by the behavioral scientists, the types of entrepreneurship based on the types of business. Based on the use of technology, we classified the entrepreneurs. Based on motivation, we classified the entrepreneurs. Based on stages of development, area, capital ownership, and at last, on the basis of the gender, we classified the entrepreneurs. Moving further, friends, today we will be discussing about the needs and problems of entrepreneurial development. ಫ್ರೆಂಡ್ಸ್, ಈ ಕ್ಲಾಸ್ನಲ್ಲಿ ನಾವೇನ್ ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯಾವ ಕಾರಣಕ್ಕೋಸ್ಕರ ಆಂಟರ್ಪ್ರೆನ್ಯೂರಿಯಲ್ ಡೆವಲಪ್ಮೆಂಟ್ ಬೇಕು, ನಮಗೆ ಏನಕ್ಕೋಸ್ಕರ ಆಂಟರ್ಪ್ರೆನ್ಯೂರಿಯಲ್ ಡೆವಲಪ್ಮೆಂಟ್ ಬೇಕು, why our country needs or our state needs or we all need the entrepreneurial development. ಸೊ ಇದನ್ನು ನಾವಿಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅದೇ ರೀತಿ ವಿಲ್ ಬಿ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ದಿ ವಾಟ್ ಆರ್ ದಿ ಪ್ರಾಬ್ಲಮ್ಸ್ faced by this entrepreneurial development. It means that in the process of entrepreneurial development, what are all the problems that is being faced in this process. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ನಮಗೆ ಆಂಟರ್ಪ್ರೆನ್ಯೂರ್ ಡೆವಲಪ್ಮೆಂಟ್ ಯಾಕೆ ಬೇಕು, ವೈ ವಿ ನೀಡ್ ಇಟ್, ನಮ್ಮ ದೇಶಕ್ಕೆ ಏನಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಹೇಳುತ್ತೆ, ಇಟ್ ಪ್ರಮೋಟ್ಸ್ ಕ್ಯಾಪಿಟಲ್ ಫಾರ್ಮೇಶನ್. ಫ್ರೆಂಡ್ಸ್, ಐಲ್ ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್. ಫ್ರೆಂಡ್ಸ್, ಪ್ರತಿಯೊಂದು ಮನೆಯಲ್ಲಿನೂ ಸಂಪಾದನೆ ಅನ್ನೋದಿರುತ್ತೆ. ಸೊ ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಫ್ಯಾಮಿಲಿಯಲ್ಲಿ 100 ರೂಪಾಯಿ ಅಷ್ಟು ಸಂಪಾದನೆ ಆದ್ರೆ ಆ 100 ರೂಪಾಯಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ಮತ್ತೆ ಎಷ್ಟು ಉಳಿತಾಯ ಮಾಡ್ತಾರೆ ಅಂತ. ಇಟ್ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟಿ ಆಫ್ ದಿ ಫ್ಯಾಮಿಲಿ. Few families may spend the complete 100%. Few families may spend only 50%. ಇನ್ ಕೆಲವು ಫ್ಯಾಮಿಲಿಗಳು ಒಂದು 60-70% ಸ್ಪೆಂಡ್ ಮಾಡ್ಬೋದು. ಈಗ ಯಾವುದೇ ಫ್ಯಾಮಿಲಿ ಅವ್ರು ಏನ್ ಸಂಪಾದನೆ ಮಾಡ್ತಾರೋ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ರೆ ಮಿಕ್ಕಿದ ದುಡ್ಡು ಏನಾಗುತ್ತೆ? ಈಗ 100 ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಅವ್ರು ಒಂದು 70 ರೂಪಾಯಿ ಸಂಪಾದನೆ ಮಾಡಿದ್ರೆ ಇನ್ನು 30 ರೂಪಾಯಿ ದುಡ್ಡು ಏನಾಗುತ್ತೆ? ಆ 30 ರೂಪಾಯಿನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಕೀಪ್ ಇಟ್ ಆಸ್ ಸೇವಿಂಗ್ಸ್. ಸೊ ದಿ 70% ವಿಲ್ ಬಿಕಮ್ ಅನ್ ಎಕ್ಸ್ಪೆಂಡಿಚರ್ ಅಂಡ್ 30% ವಿಲ್ ಬಿಕಮ್ ದಿ ಸೇವಿಂಗ್ಸ್. ಸೊ ಈ ಸೇವಿಂಗ್ಸ್ ನ ಎಲ್ಲಿ ಏನ್ ಮಾಡ್ತಾರೆ, ಯಾವ ರೀತಿಯಾದಂತ ಸೇವಿಂಗ್ಸ್ ಮಾಡ್ತಾರೆ? ಆ ಸೇವಿಂಗ್ಸ್ ನ ದೇ ಮೇ ಪುಟ್ ಇಟ್ ಇನ್ ದಿ ಬ್ಯಾಂಕ್, ಇಲ್ಲ ಅಂತ ಹೇಳಿದ್ರೆ ಅವ್ರು ತಗೊಂಡೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ, ಇಲ್ಲ ಅಂದ್ರೆ LIC ಕಟ್ತಾರೆ, ಇಲ್ಲ ಅಂದ್ರೆ ಪೆನ್ಷನ್ ದುಡ್ಡು ಹಾಕ್ತಾರೆ. ಅವ್ರಿಗೆ ವಯಸ್ಸಾದ್ಮೇಲೆ ನಮ್ ಪೆನ್ಷನ್ ಬರ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಫ್ ಯು ಕಮ್ ಟು ದಿ ಶೇರ್ ಮಾರ್ಕೆಟ್, ದೇ ಮೇ ಇನ್ವೆಸ್ಟ್ ಇನ್ ಶೇರ್ ಮಾರ್ಕೆಟ್, ದೇ ಮೇ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್.
ದೇ ಮೇ ಇನ್ವೆಸ್ಟ್ ಇನ್ ಬಾಂಡ್ ಫಂಡ್ಸ್. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಸೊ ಈ ಹೂಡಿಕೆ ಮಾಡೋ ಟೈಮಲ್ಲಿ ಈಗ ಒಂದು ಬ್ಯಾಂಕ್ಗೆ ಯಾರೋ ಈಗ ತಗೊಂಬಂದು ದುಡ್ಡು ಕೊಟ್ರೆ ಆ ಬ್ಯಾಂಕ್ನವ್ರು ಆ ದುಡ್ಡು ಏನ್ ಮಾಡ್ತಾರೆ? ಈಗ ನೀವು LICಗೆ ದುಡ್ಡು ಕಟ್ಟಿದ್ರೆ LICನವ್ರು ದುಡ್ಡು ಏನ್ ಮಾಡ್ತಾರೆ? ಪೋಸ್ಟ್ ಆಫೀಸ್ ಅಲ್ಲಿ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ನವ್ರು ಆ ದುಡ್ಡು ಏನ್ ಮಾಡ್ತಾರೆ? ದೇ ಹ್ಯಾವ್ ಟು ಪೇ ಯು ಇಂಟ್ರೆಸ್ಟ್ ಫಾರ್ ದಿ ಮನಿ ವಾಟ್ ಎವರ್ ಯು ಹ್ಯಾವ್ ಡೆಪಾಸಿಟೆಡ್. ನೀವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬೋದು, ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕ್ಬೋದು. ಅವರೆಲ್ಲ ಏನ್ ಮಾಡ್ತಾರೆ? ಆ ದುಡ್ಡನ್ನ ತಗೊಂಡೋಗಿ ಮತ್ತೆ ಇನ್ನೊಬ್ಬರಿಗೆ ಸಾಲ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಆಂಟರ್ಪ್ರಿನರ್ಸ್ಗೆ ಸಾಲ ಕೊಡ್ತಾರೆ. ಸೊ ಆಂಟರ್ಪ್ರೆನ್ಯೂರ್ಸ್ ಏನ್ ಮಾಡ್ತಾರೆ? ಹೊಸ ಹೊಸ ಕಂಪ್ನಿಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ದೇ ಪ್ರಮೋಟ್ಸ್ ದಿ ಕ್ಯಾಪಿಟಲ್ ಫಾರ್ಮೇಶನ್. ಅವರು ಬ್ಯಾಂಕ್ಸ್ ಇಂದ ಸಾಲ ತಗೊಂಡು ಅದಕ್ಕೆ ಜಾಸ್ತಿ ಬಡ್ಡಿ ಕಟ್ತಾರೆ. ಆ ಬ್ಯಾಂಕ್ಸ್ನವ್ರು ಏನ್ ಮಾಡ್ತಾರೆ? ಆ ಬಡ್ಡಿ ತಗೊಂಡು ನಿಮ್ಗೊಂದಷ್ಟು, ನೀವು ಡೆಪಾಸಿಟ್ ಮಾಡಿರೋಂಥ ದುಡ್ಡಿಗೊಂದಷ್ಟು ಬಡ್ಡಿ ಕೊಟ್ಟು ಅವ್ರು ಒಂದಷ್ಟು ಪ್ರಾಫಿಟ್ ಮಾಡ್ತಾರೆ. ಫ್ರೆಂಡ್ಸ್, ದಿಸ್ ಇಸ್ ಹೌ ದಿ ಕ್ಯಾಪಿಟಲ್ ಇಸ್ ಫಾರ್ಮ್ಡ್ ಇನ್ ಎ ಕಂಟ್ರಿ. ಸೊ ಆಂಟರ್ಪ್ರಿನರ್ಶಿಪ್ ಇದ್ರೆ ಏನಾಗುತ್ತೆ? ಇಟ್ ವಿಲ್ ಹೆಲ್ಪ್ ಇನ್ ಫಾರ್ಮೇಶನ್ ಆಫ್ ದಿ ಕ್ಯಾಪಿಟಲ್. ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಫ್ರೆಂಡ್ಸ್. The entrepreneurship, why we need entrepreneurship development is because they are able to create large scale employment opportunities. ಫ್ರೆಂಡ್ಸ್, ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಸರ್ಕಾರ ಎಷ್ಟು ಜನಕ್ಕೆ ಅಂತ ಕೆಲಸ ಕೊಡ್ಲಿಕ್ಕಾಗತ್ತೆ? ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 6.5 ಕೋಟಿ ಜನ ಇದ್ದಾರೆ. ಸುಮಾರು ಒಂದು ಕೋಟಿ ಫ್ಯಾಮಿಲಿ ಇದೆ ಅಂತ ಅನ್ಕೊಳ್ಳೋಣ. ಸೊ 1 ಕೋಟಿ ಫ್ಯಾಮಿಲಿಗೆ, ಪ್ರತಿ ಫ್ಯಾಮಿಲಿಗೂ ಅಂತ ಒಂದೊಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ವೇರ್ ಟು ಗೆಟ್ ದಿ ರಿಸೋರ್ಸಸ್? ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡೆಲ್ಲಿಂದ ತರೋದು? ಸೊ ಎಲ್ಲಾರ್ಗು ಸರ್ಕಾರನೇ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ವೇರ್ ದಿ ಆಂಟರ್ಪ್ರಿನರ್ಶಿಪ್ ವಿಲ್ ಕಮ್ ಇನ್ ಟು ದಿ ಪಿಕ್ಚರ್. ಅವ್ರೇನ್ ಮಾಡ್ತಾರೆ? ಹೊಸದಾಗಿ ಒಂದು ಕಂಪ್ನಿನ ಸ್ಥಾಪನೆ ಮಾಡ್ತಾರೆ. ಆ ಕಂಪ್ನಿನ ಸ್ಥಾಪನೆ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ? ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ತಾರೆ. ನೀವು ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ನೋಡಿ, ಪ್ರೈವೇಟ್ ಅಲ್ಲಿ ಎಷ್ಟು ಕೆಲಸ ಮಾಡ್ತಿರ್ತಾರೋ ಅದರಲ್ಲಿ ಶೇಕಡ 2% ಆರ್ ಮ್ಯಾಕ್ಸಿಮಮ್ 3% ಅಷ್ಟು ಮಾತ್ರ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ರಿಮೈನಿಂಗ್ 90% ದೇ ವಿಲ್ ಬಿ ಇನ್ ದಿ ಪ್ರೈವೇಟ್ ಸೆಕ್ಟರ್. ಸೊ ಹೌ ಕ್ಯಾನ್ ದೇ ಗೆಟ್ ದಿ ಜಾಬ್ಸ್ ಇನ್ ದಿ ಪ್ರೈವೇಟ್ ಸೆಕ್ಟರ್? ಇಟ್ ಈಸ್ ಬಿಕಾಸ್ ಆಫ್ ದಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. Because of this entrepreneurship development, they are able to give more employment opportunities, friends. Then moving to the third point, that is, it promotes balanced regional development. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತ ತುಂಬಾ ಅಭಿವೃದ್ಧಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಬೆಂಗಳೂರು, ಮೈಸೂರು ಮತ್ತು ಸುತ್ತಮುತ್ತ ನಗರಗಳ ಬೆಳವಣಿಗೆ ಜಾಸ್ತಿ ಆಗಿದೆ. ಆದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮತ್ತು ಮಧ್ಯ ಕರ್ನಾಟಕದ ಹಲವಾರು ಭಾಗಗಳು ತುಂಬಾ ಹಿಂದುಳಿದಿದೆ. ಸೊ ಈ ರೀತಿ ಹಿಂದುಳಿದಿರೋದ್ರಿಂದ ಈ ಆಂಟರ್ಪ್ರಿನರ್ಸ್ ಏನ್ ಮಾಡ್ತಾರೆ? ದೇ ಗೋ ಅಂಡ್ ಎಸ್ಟಾಬ್ಲಿಷ್ ದಿ ಎಂಟರ್ಪ್ರೈಸಸ್ ಇನ್ ದೋಸ್ ಬ್ಯಾಕ್ವರ್ಡ್ ಏರಿಯಾಸ್. By setting up the enterprises in those backward areas, they help in ಬ್ಯಾಲೆನ್ಸಿಂಗ್ ದಿ ರೀಜನಲ್ ಡೆವಲಪ್ಮೆಂಟ್. ಏನಪ್ಪ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಒಂದು ತಕಡಿ ಅಂತ ಇಟ್ಕೊಳ್ಳಿ. ನೀವು ಒಂದು ತಕಡಿ ಇಟ್ಕೊಂಡ್ರೆ ಒಂದ್ ಕಡೆ ತೂಕ ಜಾಸ್ತಿ ಇದೆ, ಇನ್ನೊಂದ್ ಕಡೆ ಕಡಿಮೆ ಇದೆ. ಸೊ ಈ ಎಲ್ಲಿ ಬ್ಯಾಕ್ವರ್ಡ್ ಏರಿಯಾಸ್ ಇದೆಯೋ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನ್ ಮಾಡ್ತಾರೆ? ಈ ಎರಡೂ ರೀಜನ್ ಅನ್ನ ಸಮತೋಲನ ತರಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಥ ಒಂದು ಕೆಲಸನ ಮಾಡ್ಲಿಕ್ಕೆ ಆಂಟರ್ಪ್ರಿನರ್ಶಿಪ್ ಅವಶ್ಯಕತೆ ಇದೆ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ಇವತ್ತಿಗೂ ಇನ್ಯಾವತ್ತಿಗೂ ನಮಗೆ ಆಂಟರ್ಪ್ರಿನರ್ಶಿಪ್ ಇಸ್ ನೀಡೆಡ್. ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಇಟ್ ರೆಡ್ಯೂಸಸ್ ದಿ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್. ಫ್ರೆಂಡ್ಸ್, ಆಸ್ ದಿ ಇಂಡಸ್ಟ್ರೀಸ್ increases, the industrialist will become rich. ಅವರಲ್ಲಿ ಸಾಕಷ್ಟು ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಯಲಿಸ್ಟ್. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅವರು 1000 ಕೋಟಿ ಒಡೆಯರಾಗಿರ್ತಾರೆ.
ಬೇರೆಯವರೆಲ್ಲನೂ ಬಡವರಾಗೆ ಇರ್ತಾರೆ. ಸಾಹುಕಾರ ಆಗಿರ್ತಾನೆ, ಬಡವನಾಗೆ ಉಳಿದಿರ್ತಾನೆ. ಸೊ ಈ ರೀತಿಯಾಗಿ ಬರೀ ಕೆಲವೇ ವ್ಯಕ್ತಿಗಳ ಹತ್ರ ಎಲ್ಲ ನಮ್ಮ ದೇಶದ ಆದಾಯ ಹೋಗಿ ಅವ್ರ ಕೈಗೆ ಸೇರೋ ಬದಲು ಎಲ್ಲಾರ್ಗು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು. ಒಬ್ರ ಹತ್ರನೇ ಎಲ್ಲ ಮನಿ ಇರಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ಇವತ್ತು ಆಂಟರ್ಪ್ರಿನರ್ಶಿಪ್ ನಮಗೆ ಬೇಕಿದೆ ಫ್ರೆಂಡ್ಸ್. ಈ ಆಂಟರ್ಪ್ರಿನರ್ಶಿಪ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರ ಹತ್ರನೇ ಜಾಸ್ತಿ ದುಡ್ಡು ಕಾನ್ಸಂಟ್ರೇಷನ್ ಆಗೋದಕ್ಕಿಂತ ಇದೇನಾಗುತ್ತೆ, ನಮ್ಮ ಸಮಾಜದಲ್ಲಿರುವಂತ ನಮ್ಮ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ವೆಲ್ತ್ ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಇದು ಸಹಕಾರಿಯಾಗುತ್ತೆ. ದಟ್ಸ್ ವೈ ವಿ ನೀಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಫ್ರೆಂಡ್ಸ್. Friends, moving to the next point, it creates wealth and it helps in distribution of the wealth. Friends, I have told you many times, an entrepreneur is an organizer. He brings together the three factors of the production, that is land, labor and capital, and he organizes the establishment. ಸೊ ಆ ಮೂರನ್ನು ತಂದಾಗ ವೇಸ್ಟ್ ಆಗಿರುವಂತ ಅಸೆಟ್ಸ್ ಏನ್ ಮಾಡ್ತಾನೆ, ಅದಕ್ಕೊಂದು ಬೆಲೆ ಕಟ್ತಾನೆ. ಈ ನೀಡ್ಸ್ ರಾ ಮೆಟೀರಿಯಲ್ಸ್, he need human resources, he needs capital. ಇದಕ್ಕೆಲ್ಲ ಏನ್ ಮಾಡ್ತಾನೆ, he provides the return and he creates a wealth out of it. ಸೊ ಆ ವೆಲ್ತ್ ನ ಏನಾಗ್ತಿದೆ ಅಂತ ಹೇಳಿದ್ರೆ, ಇಟ್ ಈಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಮೆನಿ ಪೀಪಲ್. ಬೈ ದಿಸ್ ದಿ ಪಾವರ್ಟಿ ಕ್ಯಾನ್ ಬಿ ರಿಡ್ಯೂಸ್ಡ್ and the economy can be improved. That's why we need entrepreneurship development. They help in increasing gross national product and per capita income. ಫ್ರೆಂಡ್ಸ್, ನೀವು GDP ಅಂತ ಕೇಳಿರ್ತೀರಿ, ಮತ್ತೆ GNP ಅಂತ ಕೇಳಿರ್ತೀರಿ. ಏನಪ್ಪ GDP ಅಂತ ಹೇಳಿದ್ರೆ, ನಾನು ಈ ವರ್ಷ ಉದಾಹರಣೆಗೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಕ್ಲಾಸಲ್ಲಿ ಒಂದು 20 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳೋಣ. ಹೋದ ವರ್ಷ ಪ್ರತಿ ಮಕ್ಕಳು 100 kg ಅಷ್ಟು ಅಕ್ಕಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. 100 ಪ್ರತಿಯೊಬ್ರು, ನಾನು ಜಸ್ಟ್ ಅನ್ಕೊಳ್ಳಿ, ಊಹಿಸ್ಕೊಳ್ಳಿ. ಅಸ್ಯೂಮ್ ಯುವರ್ ಸೆಲ್ಫ್ ದಟ್ there are 20 students in your class and each student has produced 100 kilos of rice. So what is the total output? Means 20 into 100, it becomes 2000 kgs is the gross domestic product of your class. ಈ ವರ್ಷ ಎಲ್ಲರೂ ಏನ್ ಮಾಡಿದಿರಿ ಅಂತ ಹೇಳಿದ್ರೆ, ಬರೀ 100 kg ಪ್ರೊಡ್ಯೂಸ್ ಮಾಡಿಲ್ಲ, 110 kg ಪ್ರೊಡ್ಯೂಸ್ ಮಾಡಿದೀರಾ ಅಂದ್ರೆ, ಸೊ ಈ ವರ್ಷ, ಹೋದ ವರ್ಷ ಒಬ್ಬೊಬ್ರು 100 kg ಪ್ರೊಡ್ಯೂಸ್ ಮಾಡಿದ್ರೆ ಈ ವರ್ಷ 110 kg ಪ್ರೊಡ್ಯೂಸ್ ಮಾಡ್ತಿದ್ರಿ. ಸೊ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ 10%. 10% ಜಾಸ್ತಿ ಪ್ರೊಡ್ಯೂಸ್ ಮಾಡಿದಿರಲ್ವಾ, ಅದನ್ನ ನಾವು ಇನ್ಕ್ರೀಸ್ ಇನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, GDP ಮೈನಸ್ ಡಿಪ್ರಿಸಿಯೇಷನ್ ಇಸ್ ನೋನ್ ಆಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಮತ್ತೆ ಪರ್ ಕ್ಯಾಪಿಟಲ್ ಅಂದ್ರೆ ಇನ್ಕಮ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಎಲ್ಲಾ ಒಟ್ಟು ಆದಾಯ, ನಮ್ಮ ದೇಶದಲ್ಲಿರುವಂತ ಒಟ್ಟು ಆದಾಯನ ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ಈ GDP ನ ಅಭಿವೃದ್ಧಿ ಮಾಡ್ಲಿಕ್ಕೆ, ಮತ್ತೆ ಈ ಪರ್ ಕ್ಯಾಪಿಟಲ್ ಇನ್ಕಮ್ ನ ಪ್ರತಿಯೊಬ್ಬರ ತಲಾ ಆದಾಯ ಅಂತ ಹೇಳ್ಬಿಟ್ಟು ಕರಿತೀವಿ ಕನ್ನಡದಲ್ಲಿ, ಈ ತಲಾ ಆದಾಯನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ವಿ ನೀಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಫ್ರೆಂಡ್ಸ್. We need entrepreneurship development for improvement in standard of living. ಫ್ರೆಂಡ್ಸ್, ಮೊದಲೆಲ್ಲ ಎಷ್ಟು ಕಷ್ಟ ಪಡ್ತಿದ್ರು ಏನೇ ಕೆಲಸ ಮಾಡ್ಲಿಕ್ಕೆ, ಇವತ್ತು ಏನಾಗ್ತಿದೆ, ಡೇ ಬೈ ಡೇ ದಿ ಸಿವಿಲೈಸೇಷನ್ ಈಸ್ ಇಂಪ್ರೂವಿಂಗ್, ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಇಂಪ್ರೂವಿಂಗ್. ಹೊಸ ಟೆಕ್ನಿಕ್ಸ್ ಬರ್ತಿದೆ ಮಾರ್ಕೆಟ್ ಅಲ್ಲಿ. ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ನಾನು ನಿಮ್ಗೆ. ಫ್ರೆಂಡ್ಸ್, ಈಗ ಮೊದಲೆಲ್ಲ ಬಟ್ಟೆನ ಕೈಯಲ್ಲಿ ಹೋಗಿತಿದ್ರು, ಈಗ ಏನ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ ಅಲ್ಲಿ. ಮೊದಲೆಲ್ಲ ಕಸ ಗುಡಿಸ್ತಿದ್ರು, ಈಗ ಅದಕ್ಕೊಂದು ಮಿಷಿನ್ ಬಂದ್ಬಿಟ್ಟಿದೆ, ಮಿಷಿನ್ ಅಲ್ಲಿ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ನೀವೆಲ್ಲರೂ ಹೈವೇಸ್ ಅಲ್ಲಿ ನೋಡಿದ್ರೆ, ನ್ಯಾಷನಲ್ ಹೈವೇಸ್ ಅಲ್ಲಿ ಹುಲ್ ಕಟ್ ಮಾಡ್ಲಿಕ್ಕೆ ಅಂತಾನೆ ಒಂದು ಮಿಷಿನ್ ಬಂದ್ಬಿಟ್ಟಿದೆ. ಆ ಮಿಷಿನ್, ಆ ಚಕ್ರ ಹಿಂಗ್ ತಿರ್ತಾ ಇರುತ್ತೆ, ಎಲ್ಲ ನೀಟಾಗಿ ಹುಲ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮೊದಲೆಲ್ಲಾನು ರೈತರು ಹೋಗಿ ಹಾಲು ಕರಿತಾ ಇದ್ರು, ಈಗಲೂ ಕರೀತಾರೆ, ಬಟ್ ಅದ್ರ ಜೊತೆಗೆ ಏನಾಗಿದೆ, ಇವತ್ತು ಮಿಷಿನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಏನಿದ್ರ ಅರ್ಥ ಅಂತ ಹೇಳಿದ್ರೆ ನೋಡಿ, ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಸ್ ಕೀಪ್ ಆನ್ ಇನ್ಕ್ರೀಸಿಂಗ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಇನೋವೇಷನ್ಸ್ ಈ ತರ ಮಾಡೋದ್ರಿಂದ ದೇ ಆರ್ ಏಬಲ್ ಟು ಗಿವ್ ಎ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಸಿಕ್ಕಾಪಟ್ಟೆ ಪ್ರೊಡಕ್ಷನ್ ಆಗ್ತಿದೆ, ಮಾಸ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಆಗ್ತಿದೆ, ಕಡಿಮೆ ರೇಟ್ ಅಲ್ಲಿ ಪ್ರೊಡಕ್ಷನ್ ಆಗ್ತಿದೆ. ಜನರು ಕಡಿಮೆ ಬೆಲೆ ಕೊಟ್ಬಿಟ್ಟು ಇವತ್ತು ಏನ್ ಬೇಕೋ ಅವ್ರಿಗೆ ಬೇಕಾಗಿರುವಂತದನ್ನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. ಫ್ರೆಂಡ್ಸ್, ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ದೇ ಶುಡ್ ಬಿ ಏಬಲ್ ಟು ಎಕ್ಸ್ಪೋರ್ಟ್ ದಿ ಸರ್ಪ್ಲಸ್ ವಾಟ್ ದೇ ಹ್ಯಾವ್ ಇನ್ ದೇರ್ ಕಂಟ್ರಿ ಅಂಡ್ ಇಂಪೋರ್ಟ್ ವಾಟ್ ದೇ ಡೋಂಟ್ ಹ್ಯಾವ್ ಇನ್ ದೇರ್ ಕಂಟ್ರಿ. ಫ್ರೆಂಡ್ಸ್, ಎಕ್ಸಾಂಪಲ್, ಸಿ ವಿ ಆರ್ deficient in oil resources. We are importing it. At the same time, we are surplus in some other goods. We are surplus in agriculture. We are surplus in engineering goods. We are surplus in floriculture, horticulture, ತರಕಾರಿ, ಹಣ್ಣು, ಹೂವು ಇದೆಲ್ಲ ಏನಾಗ್ತಿದೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಿದೆ. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ, ಸಾಫ್ಟ್ವೇರ್ ಬರೋದಕ್ಕೆ ಮುಂಚೆ ಹೈಯೆಸ್ಟ್ ಎಕ್ಸ್ಪೋರ್ಟ್ಸ್ ಇದ್ದಿದ್ದು ಟೆಕ್ಸ್ಟೈಲ್ಸ್. ಟುಡೇ ಸಾಫ್ಟ್ವೇರ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೋರ್ಟ್. ಇಟ್ ಈಸ್ ಎ ಸರ್ವಿಸ್ ದಟ್ ಈಸ್ ಬಿನ್ ಪ್ರೊವೈಡೆಡ್. ಸೊ ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಏನಾಗುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ದಿ ಪ್ರಮೋಷನ್ ಆಫ್ ದಿ ಎಕ್ಸ್ಪೋರ್ಟ್. ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ಆರ್ಥಿಕ ಅಭಿವೃದ್ಧಿ ಬರುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಹಲವಾರು ರೀತಿಯಾದಂತಹ ಬೆನಿಫಿಟ್ಸ್ ಇದೆ. ಫ್ರೆಂಡ್ಸ್, ದಟ್ಸ್ ವೈ ವಿ ನೀಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. Friends, the entrepreneurship development is going to facilitate the overall development of the country. It helps in overall development. You take the employment opportunity, economic opportunity. Friends, when there is no job and when there is no work to do, the people will indulge in unethical activities, and they may do it purposefully or they may not do it purposefully. ಫ್ರೆಂಡ್ಸ್, ಈ ಹೊಟ್ಟೆ ಹಸಿವು ಅನ್ನೋದಿದೆ ನೋಡಿ, ಅದು ತುಂಬಾ ದೊಡ್ಡದು. ಆ ಹಸಿದಾಗ ಆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ. ಅವನಿಗೆ ಆದಾಯ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ, ಯಾವ್ದಾದ್ರು ಕೆಟ್ಟ ದಾರಿ ಹಿಡಿತಾನೆ. ಅವ್ನ್ ಕೆಟ್ಟ ದಾರಿ ಹಿಡಿಬಾರ್ದಂದ್ರೆ ಅವ್ನಿಗೊಂದು ಉದ್ಯೋಗ ಇರಬೇಕು, ಅವ್ನಿಗೊಂದು ಉದ್ಯೋಗ ಭದ್ರತೆ ಇರಬೇಕು, ಅವನಿಗೆ ಈ ಶುಡ್ ಗೆಟ್ ಅ ರೆಗ್ಯುಲರ್ ಇನ್ಕಮ್. ಸೊ ಈ ರೀತಿಯಾಗಿ ಫಾರ್ ದಿ ಓವರ್ ಆಲ್ ಒಬ್ಬ ಆಂಟರ್ಪ್ರನ್ಯೂರ್ ಸಹಕಾರಿಯಾಗ್ತಾನೆ. ಫ್ರೆಂಡ್ಸ್, ಅವನು ಒಂದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡ್ತಾನೆ. ಒಂದು ಆಂಟರ್ಪ್ರಿನರ್ಶಿಪ್ ಒಂದು ಕಿಡಿಯನ್ನ ಹಚ್ತಾನೆ. ಆ ಕಿಡಿ ಹಚ್ಚೋದ್ರ ಮುಖಾಂತರ ಏನಾಗುತ್ತೆ, ಅದು ಮಹಾ ಜ್ವಾಲೆಯಾಗಿ ಹರಡುತ್ತೆ. ಫ್ರೆಂಡ್ಸ್, ಒಂದು ಸಣ್ಣ ಬೀಜದಾಗಿ ಇರ್ತಾನೆ. ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಇಟ್ ಬಿಕಮ್ಸ್ ಅ ಬಿಗ್ ಟ್ರೀ. ಒಂದು ದೇಶದ ಅಭಿವೃದ್ಧಿ, ಓವರ್ ಆಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಅವನು ಎಲ್ಲಾ ರೀತಿಯಾದಂತಹ ಸಹಕಾರನ ಕ್ರಿಯೇಟ್ ಮಾಡ್ತಾನೆ. ಫ್ರೆಂಡ್ಸ್, ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ಕ್ರಿಯೇಟಿಂಗ್ ಇನೋವೇಷನ್. ಇನೋವೇಷನ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಆಲ್ರೆಡಿ ಸಾಕಷ್ಟು ಸರ್ತಿ ಹೇಳಿದ್ದೀನಿ. ಇಟ್ ಮೇ ಬಿ ಇನ್ ದಿ ಟರ್ಮ್ಸ್ ಆಫ್ ದಿ ಕಮಿಂಗ್ ಔಟ್ ವಿತ್ ನ್ಯೂ ಪ್ರಾಡಕ್ಟ್ ಆರ್ ನ್ಯೂ ವೇ ಆಫ್ ಪ್ರೊಡ್ಯೂಸಿಂಗ್ ದಿ ಗುಡ್ಸ್ ಆರ್ ಲುಕಿಂಗ್ ಫಾರ್ ದಿ ನ್ಯೂ ಮಾರ್ಕೆಟ್. ಈ ತರ ಎಲ್ಲಾನು ನಾವು ಇನೋವೇಷನ್ ಅಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಸೊ ಇವತ್ತು ನೀವು ನೋಡ್ತಿದ್ದೀರಿ, ನೀವು ನಂಬಲಿಕ್ಕಿಲ್ಲ, ಈ ಕೋವಿಡ್ ಬಂದಾಗ ನಮ್ಮಲ್ಲಿ PPE ಕಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ವಿ. ನಾವೇ ಪ್ರೊಡ್ಯೂಸ್ ಮಾಡಿ ವಿ ಆರ್ ಏಬಲ್ ಟು ಎಕ್ಸ್ಪೋರ್ಟ್ ಇಟ್ ಟು ದಿ ಆಲ್ ದಿ ಕಂಟ್ರೀಸ್. ಒಂದು ದಿನಕ್ಕೆ ಎಷ್ಟೋ ಲಕ್ಷ PPE ಕಿಟ್ಸ್ ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಬಂದಿದೆ. ಅದು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅದನ್ನ ಪ್ರೊಡ್ಯೂಸ್ ಮಾಡೋ ಅಂತ ಇನೋವೇಷನ್, ಈವನ್ ವಿ ಕ್ಯಾನ್ ಆಲ್ಸೋ ಡೂ ಇಟ್ ಅನ್ನೋ ಒಂದು ಇನೋವೇಷನ್, ಡಿಫ್ರೆಂಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಇಟ್ ಈಸ್ ಬಿಕಾಸ್ ಆಫ್ ದಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. ನಾವು ಈ ಕೊರೋನಾ ವೈರಸ್ ಬಂದಾಗ, ಆ ಕೊರೋನಾ ವೈರಸ್ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಅದು ಟೆಸ್ಟ್ ಮಾಡುವಂತ ಕಿಟ್ಸ್, ಆ ಕಿಟ್ಸ್ ನ ನಾವೇನ್ ಮಾಡಿದ್ರಿ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರಿ. ಯಾವ ದೇಶನೂ ಕೊಡ್ಲಿಕ್ಕೆ ರೆಡಿ ಇಲ್ಲ.
ನಮ್ಮ ಹತ್ರ ಕಿಟ್ಸ್ ಇಲ್ಲ. ಅದು ವಿ ಡಿಡ್ ನಾಟ್ ಹ್ಯಾಡ್ ದಿ ಟೆಸ್ಟಿಂಗ್ ಕಿಟ್ಸ್. So we had to depend upon the China and some other Western countries. The pandemic had been spread across the world. Even they also did not had the they also did not had the enough number of the kits where to check whether there is a coronavirus or not. But ಇವತ್ತೇನಾಗಿದೆ, we are in a position to export those kits. Why? Because of the innovation. Friends, moving to the next points, entrepreneurs are creating new businesses. ಹೊಸ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಹೊಸ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ದೇ ಆರ್ ಹೆಲ್ಪಿಂಗ್ ಇನ್ ದಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಎಕನಾಮಿ ಆಫ್ ದಿ ಕಂಟ್ರಿ. Entrepreneurship development is needed. Why we need? Because it induces backward and forward linkages. Friends, I have told you in the previous class that forward linkage and backward linkage ಅಂತ ಹೇಳಿದ್ರೆ, ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ತಗೊಳ್ಳೋಣ. ಆ ಫರ್ಟಿಲೈಸರ್ಗೆ ಯಾವಾಗ ಸೇಲ್ಸ್ ಜಾಸ್ತಿ ಆಗುತ್ತಪ್ಪ ಅಂತ ಹೇಳಿದ್ರೆ, ಯಾವಾಗ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೋ ಆವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫರ್ಟಿಲೈಸರ್ ಕಂಪ್ನಿಯಲ್ಲಿ ಸೇಲ್ಸ್ ಜಾಸ್ತಿ ಆಗುತ್ತೆ, ದಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ವರ್ಡ್ ಲಿಂಕೇಜ್ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪನಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ, ಅವರು ತಗೊಂಡೋಗಿ ಇನ್ನೊಬ್ರಿಗೆ ಇದನ್ನ ಕೊಡ್ತಾರೆ, ಏನೋ ಪ್ರಾಡಕ್ಟ್ಸ್ ಕೊಡ್ತಾರೆ. ಅಂಡ್ ದೋಸ್ ಪ್ರಾಡಕ್ಟ್ಸ್ ವಿಲ್ ಬಿ ಯೂಸ್ಡ್ ಆಸ್ ಅನ್ ರಾ ಮೆಟೀರಿಯಲ್ಸ್. ಇದನ್ನ ನಾವೇನಂತ ಕರಿತೀವಿ, ನಾವು ಫಾರ್ವರ್ಡ್ ಲಿಂಕೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫ್ರೆಂಡ್ಸ್, ಉದಾಹರಣೆಗೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ, ಇಸ್ರೋ ಎಕ್ಸಾಂಪಲ್ ಕೊಡ್ತಿದ್ದೆ. ಈಗ ಇಸ್ರೋದಲ್ಲಿ ಯಾವುದೋ ಒಂದು ರಾಕೆಟ್ ಲಾಂಚ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಮಿಸೈಲ್ ಲಾಂಚ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, DRDOದವರು. ಸೊ ನಮ್ಮ ಲೋಕಲ್ ಅಲ್ಲಿರುವಂತ ಯಾವುದೋ ಒಂದು ಸಣ್ಣ ಪುಟ್ಟ ಯೂನಿಟ್ಸ್ ಅದಕ್ಕೆ ಯಾವ್ದಾದ್ರು ಒಂದು ಕಾಂಪೊನೆಂಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ, ಆ ಕಾಂಪೊನೆಂಟ್ಸ್ ಏನ್ ಮಾಡುತ್ತೆ, ಇಟ್ ಈಸ್ ಹೆಲ್ಪಿಂಗ್ ಫಾರ್ ದಿ it is helping as a raw material for the final output either in the ISRO or in the DRDO. I'm just giving an example. So this is called as forward linkage. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ಚೈನ್ ಇರುತ್ತಲ್ವಾ, ಚೈನ್ ಅಲ್ಲಿ ಒಂದು ಕೊಂಡಿಯಾಗಿ ವರ್ಕ್ ಮಾಡುತ್ತೆ. ಆ ಕೊಂಡಿಯಾಗಿ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಹ್ಯಾವ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸರಿನಾ? ಸೊ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಮತ್ತೊಂದು, ಮತ್ತೊಂದರಿಂದ ಇನ್ನೊಂದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರೋದನ್ನ ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೋಸ್ಕರ ನಮಗೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಬೇಕು. ಫ್ರೆಂಡ್ಸ್, ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಸಮಾಜದಲ್ಲಿ ಬದಲಾವಣೆ ತರುವಂತ ಕೆಲಸನ ಆಂಟ್ರಪ್ರಿನರ್ಸ್ ಮಾಡ್ತಾರೆ. ವಾಟ್ ಎವರ್ ದಿ ಔಟ್ಡೇಟೆಡ್ ಟೆಕ್ನಾಲಜಿ, ಓಲ್ಡ್ ಟೆಕ್ನಾಲಜಿ ಆರ್ ಟ್ರೆಡಿಷನಲ್ ಟೆಕ್ನಾಲಜಿ ಯು ಆರ್ ಯೂಸಿಂಗ್, ಇಯರ್ ಆಫ್ಟರ್ ಯು ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್. ನೀವೇ ನೋಡಿರ್ತೀರ ನಿಮ್ಮ ಹಳ್ಳಿಗಳಲ್ಲಿ ಆರ್ ದಿ ಪ್ಲೇಸ್, ನಿಮ್ಮ ಸುತ್ತಮುತ್ತ ಇರೋಂಥ ಜಾಗದಲ್ಲಿ ಮೊದಲು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಇದೆ ಅಂತ. ನೀವು ಹಳೆ ಕಾಲದಲ್ಲಿ ನೀವು ಯಾವ್ದಾದ್ರು ಒಂದು ಟೈಲರ್ ಅಂಗಡಿಗೆ ಹೋಗಿ ಕೇಳಿ, ಹಳೆ ಕಾಲದಲ್ಲಿ ಬಟ್ಟೆ ಹೆಂಗ್ ಹೊಲಿತಿದ್ರು ಅಂತ ಹೇಳಿದ್ರೆ, ಆ ಕೆಳಗಡೆ ಒಂದು ಮ್ಯಾಟ್ ತರ ಇರೋದು, ಅದನ್ನ ಕಾಲಲ್ಲಿ ಈ ತರ ತುಳಿತಾ ಇರ್ಬೇಕಿತ್ತು. ಅದು ಕಾಲಲ್ಲಿ ಆ ತರ ತುಳಿತಾ ಇದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಕಾಲ್ ನೋವು ಬಂದ್ಬಿಡೋದು. ಇವತ್ತೇನ್ ಮಾಡಿದ್ದಾರೆ, ಕರೆಂಟ್ ಮುಖಾಂತರ ಒಂದು ಲಿಂಕ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಒಂದು ಕಾರಲ್ಲಿ ಸುಮ್ಮನೆ ಪ್ರೆಸ್ ಆಗ್ತಿದ್ದಂಗೆ ಆಟೋಮೆಟಿಕ್ ಬಟ್ಟೆನ ಹೊಲ್ದು ಬಿಡ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇವತ್ತು ನೀವು ನೋಡ್ತಿದ್ದೀರಿ ಏನು, ನೀವೊಂದು ಫೇಸ್ಬುಕ್ಕು, ವಾಟ್ಸಪ್ಪು, ನಾವು ಮೊದಲು ಹೆಂಗಿದ್ರಿ, ಇವತ್ತು ಹೆಂಗಿದ್ದೀವಿ. ಹಳೆ ಕಾಲದಲ್ಲಿ ಪ್ರೊಡಕ್ಷನ್ ಹೆಂಗ್ ನಡೀತಾ ಇತ್ತು, ರೈತರು ಯಾವ ರೀತಿ ಬೆಳೆ ಬೆಳೀತಾ ಇದ್ರು, ಇವತ್ತು ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ, ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ರು, ಇವತ್ತು ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ. ಅದೇನ್ ಮಾಡ್ತಿದೆ ಅಂದ್ರೆ, ಇಟ್ ಈಸ್ ಗಿವಿಂಗ್ ಎ ಕಂಪ್ಲೀಟ್ ಸೋಷಿಯಲ್ ಚೇಂಜ್. ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ನಮಗೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅವಶ್ಯಕತೆ ಇದೆ. ಫ್ರೆಂಡ್ಸ್, ಅದ್ರ ಜೊತೆಗೆ ಪರ್ಸನಲ್ ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ನಮಗೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅತಿ ಅವಶ್ಯಕತೆ. ಫ್ರೆಂಡ್ಸ್, ಯಾವ ರೀತಿ ಸರ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ನಮ್ಮ ಪರ್ಸನಲ್ ಗ್ರೋತ್ ಅಲ್ಲಿ ಸಹಕಾರಿಯಾಗುತ್ತೆ ಅಂದ್ರೆ, ಇಟ್ ವಿಲ್ ಹೆಲ್ಪ್ ಇನ್ 2 ways. ಮೊದಲನೇದು, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ನಿಮಗೆ ಒಂದು ಉದ್ಯೋಗನ ಕೊಡುತ್ತೆ. ಎರಡನೇದು, ದೇ ಆರ್ ಗೋಯಿಂಗ್ ಟು ಗಿವ್ ಯು ದಿ ಸ್ಕಿಲ್ಸ್. ಸೊ ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಒಂದು ಬೆಳವಣಿಗೆಗೆ ಕಾರಣಕರ್ತರಾಗ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್, ಮೂವಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಆಂಟ್ರಪ್ರಿನರ್ಶಿಪ್ ಪುಟ್ಸ್ ನ್ಯೂ ಬಿಸ್ನೆಸ್ ಐಡಿಯಾಸ್ ಇಂಟು ಪ್ರಾಕ್ಟೀಸ್.
ಯಾವುದೇ ರೀತಿಯಾದಂಥ ಹೊಸ ಐಡಿಯಾ ಬರಲಿ, ಆ ಹೊಸ ಐಡಿಯಾನ ನಿಜದ ರೂಪಕ್ಕೆ ದೇ ಬ್ರಿಂಗ್ ಇಟ್ ಇನ್ ಟು ದಿ ಪ್ರಾಕ್ಟೀಸ್. ಇಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ವಿ ನೀಡ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. Friends, having said this, let us move to the next section, that is, what are the problems faced by the entrepreneurship development? Friends, ಮೊದಲನೇ ಪ್ರಾಬ್ಲಮ್, ದಿ ಫ್ರೀಕ್ವೆಂಟ್ ಚೇಂಜಸ್ ಆಫ್ ಗೌರ್ಮೆಂಟ್ ಅಂಡ್ ಇಟ್ಸ್ ಪಾಲಿಸೀಸ್. ಫ್ರೆಂಡ್ಸ್, ನಮಗೆ ಸ್ವತಂತ್ರ ಬಂದು ಮೊದಲನೇ ಒಂದು 2.5 ಡಿಕೇಡ್ಸ್, 2.5 ದಶಕ, 2.5 decades, there was a stability in the government, but later on the stability in the government has changed. Since the stability in the government has changed, the policies has changed. Since the policies has changed, there is no uniformity in the policies, and it creates an adverse environment for the development of the entrepreneurship. ಯಾವಾಗ ಸರ್ಕಾರಗಳು ಚೇಂಜ್ ಆಗ್ತಿರುತ್ತೋ ಅವ್ರ ಪಾಲಿಸೀಸ್ ಚೇಂಜ್ ಆಗ್ತಿರುತ್ತೆ. ಈ ಸರ್ಕಾರಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ದೇ ಕಮ್ ವಿತ್ ಸರ್ಟನ್ ಐಡಿಯಾಲಜಿ. ಅವ್ರದ್ದೇ ಆದಂಥ ಒಂದು ಐಡಿಯಾಲಜಿ ಇಟ್ಕೊಂಡು ಏನು ಮಾಡ್ತಾರೆ, ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ, ಅವ್ರಿಗೆ ಯಾವ ರೀತಿಯಾದಂಥ ಅನುಕೂಲ ಬೇಕೋ ಆ ರೀತಿಯಾದಂಥ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಈ ಪಾಲಿಟಿಕ್ಸ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಪಾಲಿಟಿಕ್ಸ್ ಜಗಳಗಳಿರ್ಬೋದು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್ ಇರೋ, ನಾವು ಹೇಳ್ತೀವಲ್ವ, ಈ ಹೊಡೆದಾಟ ಬಡಿದಾಟ ಈಗ ಕಡಿಮೆ ಆಗಿದೆ. ಫ್ರೆಂಡ್ಸ್, ಯು ಹ್ಯಾವ್ ಟು ಸ್ಪೀಕ್ ವಿತ್ ಯುವರ್ ಪೇರೆಂಟ್ಸ್ ಹೌ ದಿ ಎಲೆಕ್ಷನ್ ರಿಗ್ಗಿಂಗ್ ವಾಸ್ ಹ್ಯಾಪನಿಂಗ್ ಇನ್ ದೋಸ್ ಡೇಸ್. ಹೌ ವಾಸ್ ದಿ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಇನ್ ಯುವರ್ ಪ್ಲೇಸ್ ಆರ್ ದಿ ಡಿಫ್ರೆಂಟ್ ಪ್ಲೇಸಸ್ ಆಫ್ ದಿ ಕಂಟ್ರಿ. ಸೊ ಅಂತ ಒಂದು ಸಿಚುಯೇಷನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದಿ ಆಂಟರ್ಪ್ರನ್ಯೂರ್ಸ್ ಟು ಗ್ರೋ. ಆ ಒಂದು ಎನ್ವೈರನ್ಮೆಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ಅನ್ ಅಡ್ವರ್ಸ್ ಎನ್ವೈರನ್ಮೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್, ಲ್ಯಾಕ್ ಆಫ್ ಪ್ರಿಯಾರಿಟಿ ಆಫ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಸುಮಾರು ಇವತ್ತವರೆಗೂ ಒಂದು 1947 ಹಿಡಿದು 1951, 1967, 1980, 83, 1990, 92, 2000, 2006 ಈ ವರ್ಷಗಳಲ್ಲಿ ಇಂಡಸ್ಟ್ರಿಯಲ್ ಪಾಲಿಸೀಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇಷ್ಟು ಇಂಡಸ್ಟ್ರಿಯಲ್ ಪಾಲಿಸೀಸಲ್ಲಿ ಇಂಟ್ರಡ್ಯೂಸ್ ಮಾಡಿದಾರಲ್ವಾ, ಈ ಇಂಡಸ್ಟ್ರಿಯಲ್ ಪಾಲಿಸೀಸಲ್ಲಿ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಆಂಟರ್ಪ್ರಿನರ್ಶಿಪ್ ದೇ ಹ್ಯಾವ್ ನಾಟ್ ಗಿವನ್ ಪ್ರಿಯಾರಿಟಿ. ಹೆಚ್ಚಾಗಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಒತ್ತನ್ನು ನೀಡಿಲ್ಲ ಫ್ರೆಂಡ್ಸ್. And moving to the third point, that is lack of coordination among institutions. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ರಿಗೊಬ್ರಿಗೆ ಪರಸ್ಪರ ರೀತಿಯ ಇದು ಏನು ಹೊಂದಾಣಿಕೆ ಅಂತ ಇರಬೇಕು ಫ್ರೆಂಡ್ಸ್. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಫ್ರೆಂಡ್ಸ್, ಈಗ ಬ್ಯಾಂಗ್ಳೂರಲ್ಲೇ ಒಂದು ರೋಡ್ ಹಾಕ್ತಿದ್ದಾರೆ ಅಂತ, ಅವ್ರು ತಾರಾಗ್ಬಿಟ್ಟು ಹೋಗ್ತಾರೆ. ಕರೆಕ್ಟಾಗಿ ಒಂದು ವಾರ ಬಿಟ್ಕೊಂಡು ವಾಟರ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮತ್ತೆ ಆ ರೋಡ್ನಾಗ ಬರ್ತಾರೆ. ಸೊ ಆ ತಾರ್ ಹಾಕೋದಕ್ಕೆ ದುಡ್ಡು ಖರ್ಚಾಗಿರುತ್ತೆ. ಆ ದುಡ್ಡನ್ನ ನಾವು ನಮ್ಮ ಟ್ಯಾಕ್ಸಿಂದ ಆ ದುಡ್ಡು ಆಗಿರುತ್ತೆ. ಅದೇ ಅವರಿಬ್ಬರಲ್ಲಿ ಒಂದು ಕೋಆರ್ಡಿನೇಷನ್ ಅದು ಇದ್ದಿದ್ರೆ, ಮೊದಲು ಆ ನೀರಿನ ರಿಪೇರಿ ಏನಿದೆ, ನೀರು ರಿಪೇರಿ ಮಾಡಿಬಿಟ್ಟು ಮತ್ತೆ ಅವ್ರು ತಾರ್ ಹಾಕೋದಿತ್ತು. ಇದನ್ನ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಅಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಒಂದು BWSSB, ಇನ್ನೊಂದು ಬೆಸ್ಕಾಮ್. ಅದೇ ರೀತಿ ಈ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಬಗ್ಗೆ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ ಫ್ರೆಂಡ್ಸ್. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಾಟ್ ಆರ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ದೇರ್ ಇನ್ ದಿ ಡಿಫರೆಂಟ್ ಕ್ಲಾಸಸ್ ಇನ್ ದಿ ಕಮಿಂಗ್ ಕ್ಲಾಸಸ್. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, RBI ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ನಬಾರ್ಡ್ ಇದೆ, ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಇದೆ, SIDBI ಇದೆ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್. ಇವ್ರ ಬಗ್ಗೆನೇ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಕೋಆರ್ಡಿನೇಷನ್ ಇಲ್ಲ ಫ್ರೆಂಡ್ಸ್. ಸರ್ಕಾರ ಒಂದು ರೂಲ್ ಮಾಡಿದ್ರೆ ರಿಸರ್ವ್ ಬ್ಯಾಂಕ್ ಇನ್ನೊಂದು ರೂಲ್ ಮಾಡುತ್ತೆ. ಸರ್ಕಾರ ಹೇಳುತ್ತೆ ವಿ ಹ್ಯಾವ್ ಟು ಗಿವ್ ಮೋರ್ ಅಂಡ್ ಮೋರ್ ಕ್ರೆಡಿಟ್ ಫಾರ್ ದಿ ಆಂಟರ್ಪ್ರಿನರ್ಸ್ ಅಂತಾರೆ. ಫ್ರೆಂಡ್ಸ್, ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂದರೆ, ಒಂದು ಅಕೌಂಟ್ ಓಪನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಈಗ ಬಿಕಾಸ್ ಆಫ್ ದಿ ಜನ್ಧನ್ ಅಕೌಂಟ್ ವಿ ಆರ್ ಏಬಲ್ ಟು ಓಪನ್ ಅನ್ ಅಕೌಂಟ್. ಅರ್ಲಿಯರ್ ಒಂದು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೋಗಿ ನಿಮ್ಮ ತಂದೆ ತಾಯಿನ ಕೇಳಿ ಹೇಳ್ತಾರೆ. ಫ್ರೆಂಡ್ಸ್, ಐ ವಿಲ್ ಕಮ್ ಟು ದಟ್ ರಿಲೇಟೆಡ್ ಟು ದಿ ಬ್ಯಾಂಕಿಂಗ್ ರಿಲೇಟೆಡ್ ಇನ್ ದಿ ನೆಕ್ಸ್ಟ್ other sessions. So let me focus here.
ಸೊ ಏನಾಗ್ತಿದೆ ಅಂದರೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೇ ಕೋಆರ್ಡಿನೇಷನ್ ಇಲ್ಲ. ನೆಕ್ಸ್ಟ್ 4ನೇದು, ಆಂಟ್ರಪ್ರಿನರ್ಶಿಪ್ನ ಡೆವಲಪ್ ಮಾಡಬೇಕು, ಇವ್ರಿಗೆ ಟ್ರೈನಿಂಗ್ ಕೊಡಬೇಕು, ಒಂದು ಒಳ್ಳೆ ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ಪರಿಜ್ಞಾನ, ಅಂದರೆ ಪರಿಜ್ಞಾನ ಅನ್ನೋದಕ್ಕಿಂತ ಒಂದು ದೂರದೃಷ್ಟಿನೇ ಕಡಿಮೆ ಇದೆ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ. ಟ್ರೈನಿಂಗ್ ಕೊಡ್ತಿದ್ದಾರೆ, ಆದರೆ ಉತ್ತಮವಾದಂಥ ಟ್ರೈನಿಂಗ್ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಆ ಟ್ರೈನಿಂಗ್ ಸಂಬಂಧಿಸಿಗಳು ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಫರ್ದರ್ ಕ್ಲಾಸಸ್ಸಲ್ಲಿ ಇನ್ನೂ ಡೀಪ್ ಆಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಎರಡನೇದಾಗಿ, ಮತ್ತೆ ಅವ್ರು ಏನು ಟ್ರೈನಿಂಗ್ ಕೊಡ್ತಾರಲ್ವಾ, ಆ ಟ್ರೈನಿಂಗ್ ಕೊಡೋಂಥ ಟ್ರೈನರ್ಸ್ಗೆ ಟ್ರೈನಿಂಗ್ ಆಗಿರೋದು. ಈಗೇನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅವ್ನಿಗೆ ಈಜೇ ಬರಲ್ಲ, ಅವ್ನು ಈಜು ಬರದೇ ಇರೋನು, ಅವನಿಗೆ ಸರಿಯಾಗಿ ಈಜು ಬರಲ್ಲ, ಅವ್ನು ಬಂದ್ಬಿಟ್ಟು ನಿಮ್ಗೆ ಈಜು ಕಲಿಸೋದು. ಅವನು ದಡದಲ್ಲಿ ನಿಂತ್ಕೊಂಡು ನೀರೊಳಗಡೆ ಹೋಗಿ ಆ ಥರ ಕೈಯಲ್ಲಾಡಿಸಿ, ಈ ಥರ ಕೈಯಲ್ಲಾಡಿಸಿ, ಕಾಲಲ್ಲಾಡಿಸಿ ಈಜು ಹೊಡ್ಕೊಂಡು ಬಂದ್ಬಿಡ್ತೀರಾ ಅಂತ ಹೇಳಿದ್ರೆ, ಆ ಟ್ರೈನರ್ ಮಾತು ಕೇಳೇನಾದ್ರು ನೀರೊಳಗಡೆ ಧುಮುಕಿದ್ರೆ ನೀವು ವಾಪಸ್ ಬರ್ತಿರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನೀವು ಯೋಚನೆ ಮಾಡಿ. ಸೊ ಟ್ರೈನರ್ಗೆ ಸರಿಯಾಗಿ ಟ್ರೈನಿಂಗ್ ಇರೋದಿಲ್ಲ, ಅವ್ರಿಗೆ ಒಳ್ಳೆ ಫೆಸಿಲಿಟೀಸ್ ಇರೋದಿಲ್ಲ, ಅವ್ರಿಗೆ ಬೇಕಾದಂಥ ಸಕಲ ಸೌಲಭ್ಯಗಳಿರೋದಿಲ್ಲ ಫ್ರೆಂಡ್ಸ್. ಸೊ ಈ ರೀತಿ ಎಲ್ಲ ಆದರೆ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನಲ್ಲಿ ಸುಮಾರು ಕೇಸ್ ಸ್ಟಡೀಸ್ ಇದೆ. ಐ ವಾಂಟ್ ಟು ಡಿಸ್ಕಸ್ ಇಟ್, ಬಟ್ ಐ ವಿಲ್ ಡೂ ಇಟ್ ಇನ್ ಫರ್ದರ್ ಕ್ಲಾಸಸ್. ನೆಕ್ಸ್ಟ್, ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಫೆಸಿಲಿಟೀಸ್ ಅಂಡ್ ಸಪೋರ್ಟ್ ಸರ್ವಿಸಸ್. ಫ್ರೆಂಡ್ಸ್, ಸರ್ಕಾರ ಸಾಕಷ್ಟು ಯೋಜನೆಗಳು ತಂದಿದೆ. ನಾನೇ ನಿಮ್ಗೆ ಒಂದು ಉದಾಹರಣೆಗೆ ಒಂದು ಕ್ವಶನ್ ಕೇಳ್ತೀನಿ. ಸರ್ಕಾರ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಏನೇನು ಪ್ರೋಗ್ರಾಮ್ಸ್ ಕೊಟ್ಟಿದೆ ಕೇಳಿದ್ರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ 1-2 ಪ್ರೋಗ್ರಾಮ್ ಅನ್ನೋದು ಕೂಡ ನಿಮ್ಗೆ ನೆನಪಕ್ಕೆ ಬರೋದು. ವೈ ಯು ಆರ್ ನಾಟ್ ಏಬಲ್ ಟು ಟೆಲ್ ಇವನ್ ಎ ಸಿಂಗಲ್ ಪ್ರೋಗ್ರಾಮ್ ದಟ್ ಈಸ್ ಬಿನ್ ಪ್ರಮೋಟೆಡ್ ಬೈ ದಿ ಗೌರ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಆಂಟ್ರಪ್ರಿನರ್ಶಿಪ್? ಮೀನ್ಸ್ ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್. ನಿಮಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸ ಮಾಡಿಲ್ಲ ಫ್ರೆಂಡ್ಸ್, ಸರ್ಕಾರದವರಾಗಲಿ ಸ್ಥಳೀಯ ಸಂಸ್ಥೆಗಳಾಗಲಿ. ಅದಕ್ಕೋಸ್ಕರ ಆರ್ ಎಲ್ಸ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹಸ್ ಬಿನ್ ಎಸ್ಟಾಬ್ಲಿಷ್ ಫಾರ್ ದಿಸ್ ಪರ್ಪಸ್, ಇದೇ ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ ಮಾಡಿರೋಂಥ ಇನ್ಸ್ಟಿಟ್ಯೂಷನ್ಸ್ ನಿಮಗೆ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಫೇಲ್ ಆಗಿದೆ ಫ್ರೆಂಡ್ಸ್. ಮತ್ತು 7ನೇದು, ಲ್ಯಾಕ್ ಆಫ್ ಅಡಿಕ್ವೇಟ್ ಕ್ರೆಡಿಟ್ ಸಪೋರ್ಟ್. ಈಗ ಒಂದು ಆಂಟ್ರಪ್ರಿನರ್ಶಿಪ್ ಸ್ಥಾಪನೆ ಮಾಡೋದಕ್ಕೆ ಬಂಡವಾಳ ಅವಶ್ಯಕತೆ ಇರುತ್ತೆ. ಅವ್ನು ಬಂಡವಾಳ ಹಾಕಿ ನಡೆಸ್ತಿರ್ತಾನೆ, ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾನೆ, ಆ ಪ್ರಾಡಕ್ಟ್ಸ್ನ ಏನು ಮಾಡ್ತಾನೆ, ಸಾಲದ ರೂಪದಲ್ಲಿ ಯಾರಿಗೋ ಕೊಟ್ಟಿರ್ತಾನೆ ಕಸ್ಟಮರ್ಸ್ಗೆ. ವೆನ್ ಈ ಸೆಲ್ಲಿಂಗ್ ದಿ ಗೂಡ್ಸ್, ಈ ಸೆಲ್ಸ್ ದಿ ಗೂಡ್ಸ್ ಅಟ್ ಎ ಕ್ರೆಡಿಟ್ ಪೀರಿಯಡ್ ಆಫ್ 30 days ಆರ್ 60 days ಆರ್ 90 days ಆರ್ 180 days. ಆ ಕ್ರೆಡಿಟ್ ಪೀರಿಯಡ್ ಎಲ್ಲ ಗೂಡ್ಸ್ ಸೇಲ್ ಮಾಡಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಹಣದ ಅವಶ್ಯಕತೆ ಇರುತ್ತೆ. ಆ ಅವಶ್ಯಕತೆ ಇರುವಂತ ಟೈಮಲ್ಲಿ ಇವರು ಸಾಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅದೇ ಏನೋ ಒಂದು ಹೇಳ್ತಾರಲ್ಲ, ಪ್ರಾಣ ಹೋಗೋ ಟೈಮಲ್ಲಿ ನೀರು ಕೊಟ್ಟಿಲ್ಲ, ಸತ್ ಮೇಲೆ ನೀರು ತಂದ್ಕೊಟ್ಟ ಅನ್ನಂಗೆ ಆಗುತ್ತೆ ಪರಿಸ್ಥಿತಿ. ಅಂತ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಈಗಲೂ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಮ್ಮಲ್ಲಿ ಸಾಕಷ್ಟು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. Moving to the next point, there is lack of appropriate institutional setup for entrepreneurship development training. ಫ್ರೆಂಡ್ಸ್, ನಮಗೆ ಕಾಲೇಜಸ್ ಅಂತ ಇದೀವಿ, ಅದೇ ನೀವೆಲ್ಲರೂ ಕೇಳಿದ್ದೀರಾ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋದು ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ನೀವೆಲ್ಲರೂ ಕೇಳಿದ್ದೀರಾ? ಕೇಳಲಿಲ್ಲ ಅಂತ ಹೇಳಿದ್ರೆ, ಮೈ ಕ್ವಶನ್ ಈಸ್, ವೈ ದಿ ಗೌರ್ಮೆಂಟ್ಸ್ ಆರ್ ನಾಟ್ ಎಸ್ಟಾಬ್ಲಿಷ್ಡ್? ಎಲ್ಲೋ ಒಂದೊಂದು ಕಡೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದಕ್ಕೆ ಪ್ರಾಪರ್ ಆದಂಥ ಫೆಸಿಲಿಟೀಸ್ ಇಲ್ಲ, ಅದಕ್ಕೆ ಬೇಕಾಗಿರುವಂಥ ಹ್ಯೂಮನ್ ರಿಸೋರ್ಸ್ನ ಎಸ್ಟಾಬ್ಲಿಷ್ ಮಾಡಿಲ್ಲ, ಅದಕ್ಕೆ ಬೇಕಾಗಿರುವಂಥ ನೆಸಸರಿ ಫ್ಯಾಕಲ್ಟೀಸ್ಗೆ ಪ್ರಾಪರ್ ಆದಂಥ ಟ್ರೈನಿಂಗ್ ಇರೋದಿಲ್ಲ. ಅಲ್ಲಿ ಫ್ಯಾಕಲ್ಟೀಸ್ ಇರ್ತಾರೆ, ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಇರೋದಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಕ್ಕಿಲ್ಲ. ಸೊ ಈ ರೀತಿಯಾಗಿ ಇಟ್ ಹ್ಯಾಸ್ ಬಿಕಮ್ ಎನ್ ಹಿಂಡ್ರೆನ್ಸ್, ತೊಂದರೆ ಆಗ್ತಿದೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ, ಇದೊಂದು ಅಡ್ಡಿ ಆಗ್ತಿದೆ ಫ್ರೆಂಡ್ಸ್. ಆಮೇಲೆ ಲಾಸ್ಟ್ ಪಾಯಿಂಟ್ ಈಸ್ ದಿ ಕ್ರೈಸಿಸ್ ಆಫ್ ಕಾನ್ಫಿಡೆನ್ಸ್ ಅಮಾಂಗ್ ದಿ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಫ್ರೆಂಡ್ಸ್. ಏನಪ್ಪ ಇದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಒಂದು ದೇಶದಲ್ಲಿ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ 3 parties ಆರ್ ವೆರಿ ಇಂಪಾರ್ಟೆಂಟ್. ಒನ್ ಈಸ್ ಗವರ್ಮೆಂಟ್, ದಿ ಸೆಕೆಂಡ್ ಒನ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಂಡ್ ದಿ ಲಾಸ್ಟ್ ಒನ್ ಈಸ್ ಆಂಟ್ರಪ್ರಿನರ್ಸ್. ಸರ್ಕಾರ ಏನ್ ಕೆಲಸ ಮಾಡಬೇಕು? ದಿ ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಎ ಫೇವರಬಲ್ ಎನ್ವೈರನ್ಮೆಂಟ್, ಕಂಡ್ಯೂಸಿವ್ ಕ್ಲೈಮೇಟ್ ಫಾರ್ ರನ್ನಿಂಗ್ ದಿ ಬಿಸ್ನೆಸ್ ಎಂಟರ್ಪ್ರೈಸಸ್ ಇನ್ ದಿ ಕಂಟ್ರಿ.
ಒಂದು ಉತ್ತಮವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸನ ಒಂದು ಸರ್ಕಾರದವರು ಮಾಡಬೇಕು ಫ್ರೆಂಡ್ಸ್. ಎರಡನೇದಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡಬೇಕು, ಏನು ಅವಶ್ಯಕತೆ ಇದೆಯೋ, ಈ ಸಾಲದ ಅವಶ್ಯಕತೆ ಏನಿದೆ ಮತ್ತೆ ಕ್ಯಾಪಿಟಲ್ನ ಅವಶ್ಯಕತೆ ಏನಿದೆ, ಆ ಕ್ಯಾಪಿಟಲ್ನ ಪ್ರೊವೈಡ್ ಮಾಡುವಂಥ ಕೆಲಸ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. They should be able to provide the credit facilities, not only the capital but also the credit facilities to the entrepreneurs at right time. ಕೊಡ್ತಾರೆ, ಕ್ರೆಡಿಟ್ ಫೆಸಿಲಿಟೀಸ್ ಕೊಡ್ತಾರೆ, ಬಟ್ ನಾಟ್ ಅಟ್ ದಿ ರೈಟ್ ಟೈಮ್. ದೇ ಹ್ಯಾವ್ ಲಾಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನೀವು ಬ್ಯಾಂಕ್ಗೆ ಹೋಗ್ಬಿಡ್ಬೇಕು. ಈ ಬ್ಯಾಂಕಲ್ಲಿ ಯಾರಿಗೆ ಗೊತ್ತೋ ಸಾಲ ಕೊಡೋದು, ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗೆ ಸಾಲ ಕೊಡೋದು. ಅವರು ಬಡವ್ರಿಗೆ ಹೋಗಿ ನೀವು ಹೋಗಿ ಕೇಳಿ ನೋಡೋಣ, ಐ ಆಮ್ ಎ ಗೌರ್ಮೆಂಟ್ ಎಂಪ್ಲಾಯಿ, ನಾನು ಬ್ಯಾಂಕ್ಗೆ ಹೋದ್ರೆ ನನಗೆ ಸಾಲ ಕೊಡಲ್ಲ. ದಿಸ್ ಇಸ್ ದಿ ಸಿಚುವೇಶನ್ ಇನ್ ಅವರ್ ಕಂಟ್ರಿ. ನೀವು ಹೋಗಿ ಸುಮ್ಮನೆ ಯಾವ್ದಾದ್ರು ಒಂದು ಬ್ಯಾಂಕ್ ಒಳಗಡೆ ಕಾಲಿಡಿ, ಅದು ಎಸ್ಪೆಷಲಿ ನಾಟ್ ಇನ್ ಪ್ರೈವೇಟ್ ಬ್ಯಾಂಕ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ದಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್. ಫ್ರೆಂಡ್ಸ್, ಯು ಗೋ ಅಂಡ್ ಟಾಕ್ ಟು ಯುವರ್ ಪೇರೆಂಟ್ಸ್. ನಿಮ್ಮ ಮನೆಯಲ್ಲಿರೋಂಥ ತಂದೆ ತಾಯಿ ಹತ್ರ ವಿಚಾರಿಸಿ, 2014 ಇಸ್ವಿಗಿಂತ ಮುಂಚೆ ಎಷ್ಟು ಜನ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇತ್ತು ನಿಮ್ಮ ಮನೆಯಲ್ಲಿ, 2014 ನಂತರ ಎಷ್ಟು ಜನ ಹತ್ರ ಬ್ಯಾಂಕ್ ಅಕೌಂಟ್ಸ್ ಇದೆ. ಡ್ಯೂರಿಂಗ್ ಇಂದಿರಾ ಗಾಂಧಿ ಪೀರಿಯಡ್, ಶಿ ಹ್ಯಾಡ್ ಎ ಹ್ಯೂಜ್ ವಿಷನ್. ಎಲ್ಲ ಬ್ಯಾಂಕ್ಸ್ನ ನ್ಯಾಷನಲೈಸ್ ಮಾಡಿದ್ರು. ಏನಕ್ಕೆ ನ್ಯಾಷನಲೈಸ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಬ್ಯಾಂಕ್ನಿಂದ ಸಹಾಯ ಆಗ್ಬೇಕಂತ ಹೇಳ್ಬಿಟ್ಟು ಒಂದು ನ್ಯಾಷನಲೈಸೇಷನ್ ತಗೊಂಬಂದ್ರು. ಆದರೆ ಜನಗಳಿಗೆ ಅಕೌಂಟ್ ಸಿಕ್ಕಿಲ್ಲ. ಅಲ್ಲಿ ಬ್ಯಾಂಕ್ಗಳಲ್ಲಿ ಯಾರಪ್ಪ ಅಂದ್ರೆ ಯಾರ ಹತ್ರ ಯಾರಿಗೆ ದುಡ್ಡು ಇರುತ್ತೋ ಅವ್ರಿಗೆ ಜಾಸ್ತಿ ಸಾಲ ಕೊಡುವಂತ ಕೆಲಸ ಮಾಡ್ತಾರೆ. ಇಟ್ ಈಸ್ ಓನ್ಲಿ ಆಫ್ಟರ್ 2014 ಜನ್ಧನ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡಿದ್ರು. 2014ಗಿಂತ ಮುಂಚೆ ಫ್ರೆಂಡ್ಸ್, ಐ ಆಮ್ ಎನ್ MBA ಗ್ರಾಜ್ಯುಯೇಟ್. ಐ ಟುಕ್ 1 week ಟೈಮ್ ಟು ಓಪನ್ ಅನ್ ಅಕೌಂಟ್ ಇನ್ ವಿಜಯ ಬ್ಯಾಂಕ್. ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ಫಿಲ್ ಮಾಡಿ ಆ ವಿಜಯ ಬ್ಯಾಂಕ್ ಅಲ್ಲಿ ಯಾರೋ ಒಬ್ಬ ಕಸ್ಟಮರ್ ಇದ್ದು ಆ ಕಸ್ಟಮರ್ ನನ್ನ ರೆಫರ್ ಮಾಡಬೇಕು. ಆ ರೆಫರ್ ಮಾಡಿದ್ರೇನೆ ನಮ್ಗೆ ಅಕೌಂಟ್ ಓಪನ್ ಮಾಡ್ತಾ ಇದ್ರು. ಇವತ್ತಂತ ಪರಿಸ್ಥಿತಿ ಇಲ್ಲ. ಇವತ್ತು ಸ್ವಲ್ಪ ಚೇಂಜ್ ಆಗಿದೆ, ಪರಿಸ್ಥಿತಿ ಚೇಂಜ್ ಆಗಿದೆ ಈಗ. ಬಟ್ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಹೌ ಇಸ್ ಇಟ್ ಪಾಸಿಬಲ್? ನೋಡಿ, ಅದೇ ನಾನು ನಿಮ್ಗೆ ಹೇಳ್ತಿರೋದು, ಸರ್ಕಾರ ಒಂದು ನೀತಿ ಬಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ನೊಂದು ತರ ಮಾಡ್ತಾರೆ. ಸೊ ನಾನು ಹೇಳ್ದಂಗೆ 3 ಪಾರ್ಟೀಸು, ಒಂದು ಸರ್ಕಾರದ್ದಾಯ್ತು, ಎರಡನೇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅವರು ತಮ್ಮ ಕೆಲಸಗಳನ್ನ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಅಂಡ್ ಮೂರನೇದು ಕೊನೆಯದಾಗಿ ಆಂಟ್ರಪ್ರೆನ್ಯೂರ್ಸ್. ಏನಿದೆ ಆಂಟ್ರಪ್ರೆನ್ಯೂರ್ಸ್? ವಾಟ್ ಈಸ್ ದೇರ್ ವರ್ಕ್ ಮೀನ್ಸ್ ದೇ ಹ್ಯಾವ್ ಟು ಗಿವ್ ದಿ ವಯಬಲ್ ಪ್ರಾಜೆಕ್ಟ್ಸ್. ಯಾವುದು ಪ್ರಾಫಿಟ್ ಆಗುತ್ತೆ, ಇಂಥ ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಸರ್, ವಿ ಕ್ಯಾನ್ ಅರ್ನ್ ಸಮ್ ಮನಿ ಅಂಡ್ ವಿ ಕ್ಯಾನ್ ರೀಪೇ ದಿ ಲೋನ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬ್ಯಾಂಕ್ ಅವ್ರಿಗೆ ದುಡ್ಡೇನು ಆಕಾಶದಿಂದ ಬರಲ್ಲ. ದೇ ಹ್ಯಾವ್ ಟು ಕಲೆಕ್ಟ್ ಇಟ್ ಫ್ರಮ್ ದಿ ಪಬ್ಲಿಕ್ ಅಂಡ್ ದೇ ಹ್ಯಾವ್ ಟು ಲೆಂಡ್ ಇಟ್ ಟು ದಿ ಆಂಟ್ರಪ್ರೆನ್ಯೂರ್ಸ್. ಇನ್ ಟರ್ನ್ ದೇ ಹ್ಯಾವ್ ಟು ಪೇ ದಿ ಇಂಟ್ರೆಸ್ಟ್ ಫಾರ್ ದಿ ಡೆಪಾಸಿಟ್ಸ್ ವಾಟ್ ದೇ ಹ್ಯಾವ್ ಟೇಕನ್. ಸೊ ಈ ಆಂಟ್ರಪ್ರೆನ್ಯೂರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಟು ಸಬ್ಮಿಟ್ ದಿ ವಯಬಲ್ ಪ್ರಾಜೆಕ್ಟ್ಸ್ ಟು ದಿ ಬ್ಯಾಂಕ್ಸ್. ಕರೆಕ್ಟ್ ಆಗಿ ಪ್ರಾಜೆಕ್ಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ರಿಪೋರ್ಟ್ಸ್ನೆಲ್ಲ ಕೊಡಬೇಕಾಗತ್ತೆ. ಸೊ ಏನಾಗ್ಬಿಟ್ಟಿದೆ ಅಂದ್ರೆ, ಈ 3 ಜನಗಳ ಮಧ್ಯೆ ಸರ್ಕಾರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬ್ಯಾಂಕ್ಸ್, ಇವ್ರ ಮೂವರಲ್ಲಿ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆನೇ ಇಲ್ಲ ಫ್ರೆಂಡ್ಸ್. ಈ ಯಾವಾಗ ಈ ನಂಬಿಕೆ ಇಲ್ವೋ, ಸರಿನಾ, ಅಲ್ಲಿ ಏನಾಗುತ್ತೆ, ರಿಲೇಟೆಡ್ ಸಬ್ಜೆಕ್ಟ್ ಯಾವ್ದು ಈ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಏನಾಗುತ್ತೆ ಅದಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಷ್ಟೇ. ದರ್ ಇಸ್ ನೋ ನಂಬಿಕೆ. ಈಗ ಒಂದು ಬಸ್ ಬಂದು ನಿಂತಿದೆ, ಅಲ್ಲಿ ಪ್ರಯಾಣಿಕ ಇದ್ದಾನೆ, ಅವನಿಗೆ ನಂಬಿಕೆ ಇಲ್ಲ, ಡ್ರೈವರ್ ಸರಿಯಾಗಿ ಓಡಿಸ್ತಾನೋ ಇಲ್ವೋ ಗಾಡಿ ಬಸ್ಸು. ಇಲ್ಲ ಅಂತ ಹೇಳಿದ್ರೆ ಬಸ್ ಎಲ್ಲರೂ ಅರ್ಧದಲ್ಲಿ ಕೆಟ್ಟು ನಿಂತೋಗ್ಬಿಟ್ರೆ ನನ್ನ ಕೆಲಸ ಆಗೋದಿಲ್ವಲ್ಲ ಅಂತ ನಂಬಿಕೆ. ಆವಾಗ ಯಾವಾಗ ನಂಬಿಕೆ ಇಲ್ವೋ ಆ ಬಸ್ಗೆ ಆ ಪ್ರಯಾಣಿಕ ಹತ್ತೋದಕ್ಕೆ ಹೋಗೋದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಫ್ರೆಂಡ್ಸ್. ಸೊ ಲೆಟ್ ಅಸ್ ಕಮ್ ಟು ದಿ ಎಂಡ್ ಆಫ್ ದಿ ಸೆಷನ್. ಸೊ ನಾವೇನು ಮಾಡಿದ್ರಿ ಅಂತ ಹೇಳಿದ್ರೆ, ವಿ ಡಿಸ್ಕಸ್ಡ್ ಅಬೌಟ್ ವೈ ವಿ ನೀಡ್ ದಿ entrepreneurship development in the country, and then we discussed about the what are the problems faced by the entrepreneurship development in our country, friends. Thank you very much for listening to my class till now, friends. Once again, thanks a lot and have a wonderful day. See you in next session. Take care and bye bye.